ಮಹಾಶಕ್ತಿ, ಆದಿಶ ಶಕ್ತಿ, ಪರಬ್ರಾಹ್ಮಣ ಶಕ್ತಿ ಅವನಲ್ಲಿ ಬೆಳೀತಾ ಹೋಗುತ್ತೆ. ಹಾಗೆ ಬೆಳೀತಾ 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 ಅವನು ಕೆಂಡವಾಗಿ ಹೋಗ್ತಾನೆ. ಅವನ ಶರೀರ ಕೆಂಡವಾಗಿ ಹೋಗುತ್ತೆ. ಆ ಶರೀರ, ಅವನ ಶರೀರ ಒಂದು ದೇವತಾ ಶರೀರ ಆಗುತ್ತೆ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದರೆ ನಾನು, ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ. ನಾನೇ ಬ್ರಹ್ಮ, ಈ ಜಗತ್ತನ್ನು ಸೃಷ್ಟಿಸಿದವನು ನಾನೇ. ಈ ರೀತಿಯ ಒಂದು ತತ್ವವನ್ನು ನೀವು ಕೇಳಿರ್ತೀರ. ಈ ಜಗತ್ತಿನಲ್ಲಿ ಬ್ರಹ್ಮಾಜಿ ಈ ಜಗತ್ತನ್ನು ಸೃಷ್ಟಿ ಮಾಡ್ದ, ವಿಷ್ಣುಜಿ ಈ ಜಗತ್ತನ್ನು ನಡೆಸ್ತಾನೆ, ಶಿವಾಜಿ ಈ ಜಗತ್ತನ್ನು ನಾಶ ಮಾಡ್ತಾನೆ. ಈ ಮೂರು ತ್ರಿಮೂರ್ತಿಗಳಿಗೆ ಬ್ರಾಹ್ಮಿ ಸರಸ್ವತಿ, ಅಷ್ಟೈಶ್ವರ ಮಾತೆ, ಅನಂತ ಪದ್ಮ, ಅನಂತ ಲಕ್ಷ್ಮಿ, ಹಾಗೆ ಲಯಕಾರಿಕೆ ಮಹಾಕಾಳಿ, ಸಿದ್ಧ ಪುರುಷಳು, ಇವರು ಸಹಾಯ ಮಾಡ್ತಾರೆ ತ್ರಿಮೂರ್ತಿಗಳಿಗೆ. ಅಂದರೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ ಇವರು ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಸಹಾಯ ಮಾಡ್ತಾರೆ. ಹಾಗೆ ಸಚೇಂದ್ರಾದಿ ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ ಅವರ ಅಪ್ಸರೆಯರು, ದೇವಕನ್ಯೆಯರು, ದೇವಮಾತೆಯರು ಇವರೆಲ್ಲ ಸಹಾಯ ಮಾಡ್ತಾರೆ. ಹಾಗೆ ಸಚಿದೇವಿ ಇಂದ್ರಾಣಿ, ಸ್ವರ್ಗದ ರಾಣಿ, ಇಂದ್ರದೇವ ಸ್ವರ್ಗದ ರಾಜ. ದೇವತೆಗಳು ಈ ಜಗತ್ತನ್ನು ನಡೆಸ್ತಾರೆ. ಗ್ರಹ, ತಾರೆ, ನಕ್ಷತ್ರ, ಗಿಡ, ಮರ, ಬಳ್ಳಿ, ಪ್ರಾಣಿ, ಪಕ್ಷಿ ಇದೆಲ್ಲವನ್ನೂ ನಡೆಸ್ತಾರೆ. ಇಲ್ಲಿ ಹುಟ್ಟುತ್ತೆ ಪ್ರಾಣಿ ಅಂದರೆ ಜೀವಿಗಳು ಹುಟ್ಟುತ್ತವೆ, ಅಥವಾ ಗಿಡ, ಮರ, ಬಳ್ಳಿ, ಅಥವಾ ಗ್ರಹ, ತಾರೆ, ಅಥವಾ ನದಿ, ಸಾಗರ, ಅಥವಾ ಯಾವುದೋ ಒಂದು ಬಾವಿ ಎಲ್ಲವೂ ಹುಟ್ಟುತ್ತೆ. ಅನಂತರ ಇರುತ್ತೆ ಅಂದರೆ ಕ್ರಿಯಾಶೀಲ ಆಗುತ್ತೆ. ಅನಂತರ ಅದು ದಿನೇ ದಿನೇ ನಾಶ ಆಗುತ್ತೆ. ಇವುಗಳ ಮಧ್ಯೆ ಮನುಷ್ಯನಿಗೆ ಬಹಳ ಬಹಳ ಕಷ್ಟ ಇರುತ್ತೆ. ಮಾನವನಿಗೆ ಬಹಳ ಸಮಸ್ಯೆಗಳಿರುತ್ತೆ. ಮಾನವನಿಗೆ ಬಹಳ ಗೊಂದಲಗಳಿರುತ್ತೆ. ಆದರೆ ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಗಿಡ, ಮರ, ಬಳ್ಳಿ, ಗ್ರಹ, ತಾರ, ನಕ್ಷತ್ರಗಳಿಗಾಗಲಿ, ನದಿಗಳಿಗಾಗಲಿ, ಸಾಗರಗಾಗಲಿ, ಅವುಗಳಿಗೆ ಯಾವುದಾದ್ರೂ ಸಮಸ್ಯೆ ಇರುತ್ತೆ. ಆದರೆ ಅದು ಸಮಸ್ಯೆ ಅಲ್ಲ ಅಂತ ಮನುಷ್ಯ ತಿಳ್ಕೊತಾನೆ. ಅವುಗಳಿಗೇನು ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದೇ ನಮಗೆ ಅಂತ ಮನುಷ್ಯ ತಿಳ್ಕೊತಾನೆ. ಯಾಕೆ ಈ ರೀತಿ ಅಂದರೆ, ಮನುಷ್ಯನಿಗೆ ಆಲೋಚನೆ ಮಾಡೋ ಶಕ್ತಿ ಇದೆ, ತನ್ನದೇ ಆದ ಅಸ್ತಿತ್ವದ ಭಾವನೆಗಳಿದೆ, ತನ್ನದೇ ಆದ ಸ್ವಾತಂತ್ರ್ಯ ಅಭಿವ್ಯಕ್ತಿ ಇದೆ. ನಾನಾ ರೀತಿಯಲ್ಲಿ ಆಲೋಚನೆ ಮಾಡ್ತಾನೆ, ನಾನಾ ರೀತಿಯ ಗ್ರಂಥಗಳನ್ನು ಓದ್ತಾನೆ, ನಾನಾ ರೀತಿಯ ಚರಿತ್ರೆ ಪುರಾಣಗಳನ್ನು ತಿಳ್ಕೊತಾನೆ. ಆಗ ಇವನಿಗೆ ಒಂದು ಅರ್ಥ ಆಗುತ್ತೆ, ನಾನು ಬುದ್ಧಿವಂತ ಪ್ರಾಣಿ ಜಗತ್ತಿನಲ್ಲಿ ಅಂತ. ಹಾಗೆ ಅವನು ಎಲ್ಲವನ್ನೂ ತಿಳ್ಕೊತಾ ಪೂಜೆಗಳ ಮಾಡೋದು ಕಲಿತಾನೆ. ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಅತೀಂದ್ರಿಯ ಶಕ್ತಿಗಳನ್ನು, ಅವುಗಳ ಮೇಲೆ ನಂಬಿಕೆ ಇಟ್ಟು ಆರಾಧಿಸ್ತಾನೆ. ಅತೀಂದ್ರಿಯ ಶಕ್ತಿಗಳಲ್ಲಿ ಬೇರೆ ಬೇರೆ ಇರುತ್ತೆ. ಕ್ಷುದ್ರ ಶಕ್ತಿಗಳಿರುತ್ತೆ, ಕೆಟ್ಟ ಶಕ್ತಿಗಳು. ಅದನ್ನು ಕ್ಷುದ್ರ ಮಾಂತ್ರಿಕರು ಅಲ್ಲಿ ಇಲ್ಲಿ ಆಚರಿಸ್ತಾರೆ, ಬಲಿ ಕೊಟ್ಟು, ಪ್ರಾಣಿ ಬಲಿ ಕೊಟ್ಟು. ಆದರೆ ಸಾತ್ವಿಕರು ಇರ್ತಾರೆ, ಮಹಾತ್ಮರು, ಮಹಾನುಭಾವರು, ಸಿದ್ಧ ಪುರುಷರು, ಇವರು ಯಾವುದೇ ಪ್ರಾಣಿ ಬಲಿ ಇದೆಲ್ಲ ಕೊಡೋದಿಲ್ಲ. ಇವರೇನಿದ್ರು ಸಾತ್ವಿಕ ಪೂಜಾ ಆಚರಣೆ ಮಾಡ್ತಾರೆ. ಒಟ್ಟಿನಲ್ಲಿ ದೈವತ್ವವನ್ನು ಒಲಿಸ್ಕೋತಾರೆ. ಇದು ಒಂದು ರೀತಿ. ಪೂಜೆ ಮಾಡೋದ್ರಿಂದ ಇಷ್ಟು % ಫಲ ಅಂತಿರುತ್ತೆ. ಅನಂತರ ಅಭಿಷೇಕ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿಗೆ ಫಲ ಇರುತ್ತೆ. ಅನಂತರ ಹೋಮ ಮಾಡೋದ್ರಿಂದ, ಯಾಗ ಮಾಡೋದ್ರಿಂದ, ಯಜ್ಞ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಫಲ ಇರುತ್ತೆ. ಹೀಗೆ ಆದ್ಮೇಲೆ ತಪಸ್ಸು ಮಾಡೋದ್ರಿಂದ, ಅಂದರೆ ತಪಸ್ಸು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳಗ್ಗೆವರೆಗೂ ಕೂತ್ಕೊಳ್ಳೋದಲ್ಲ. ನಿತ್ಯ ಕರ್ಮಗಳನ್ನು ಮಾಡಿಕೊಂಡೆ, ಅಂದರೆ ತಿಂಡಿ ತಿನ್ಕೊಂಡು, ನಿದ್ದೆ ಮಾಡಿಕೊಂಡು, ಕೆಲಸ ಕಾರ್ಯ ಮಾಡಿಕೊಂಡು, ಉಳಿದ ಎಲ್ಲ ಸಮಯವನ್ನು ಯಾವುದೋ ಒಂದು ತನ್ನ ಇಷ್ಟಾರ್ಥ ಸಿದ್ಧಿಗೋಸ್ಕರ ಪರದಾಡ್ತಾ ಇರೋವಾಗ ಆ ದೈವವನ್ನು ಕುರಿತು ಜಪ ತಪ ಮಾಡ್ತಕ್ಕಂಥದ್ದು, ಇದನ್ನು ತಪಸ್ಸು ಅಂತಾರೆ. ಆದರೆ ನೀವು ನೋಡ್ತಕ್ಕಂಥ ಸಿನಿಮಾಗಳಲ್ಲಿ ಅಥವಾ ಯಾವುದೋ ಪುಸ್ತಕಗಳಲ್ಲಿ ಬರೆದಂತೆ ತಪಸ್ಸು ಇರೋದಿಲ್ಲ. ಅವರು ಬರೀತಾರೆ 12 ವರ್ಷ ತಪಸ್ಸು ಮಾಡ್ದ, 14 ವರ್ಷ ತಪಸ್ಸು ಮಾಡ್ದ, ಗಡ್ಡ ಬಂತು, ಕೂದಲು ಬಂತು, ಹುತ್ತ ಬೆಳೀತು ಅಂತ. ಆ ರೀತಿ ಅಲ್ಲ. ನಾವು ಸಂಸಾರದಲ್ಲಿ ಹಿಡ್ಕೊಂಡೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡೆ ಧ್ಯಾನ ಜಪ ತಪ ಮಾಡೋದೇ ತಪಸ್ಸು. ಅಥವಾ ಏನನ್ನಾದರೂ ಒಬ್ಬ ವಿಜ್ಞಾನಿ, ಡಾಕ್ಟರು, ಸಂಶೋಧಕ ಊಟ ಗೀಟ ಮಾಡಿಕೊಂಡು, ನಿದ್ದೆ ಮಾಡಿಕೊಂಡು ಏನನ್ನಾದರೂ ಸಾಧಿಸ್ತಾ ಇದ್ರೆ ಸುಮಾರು ವರ್ಷಗಳ ಕಾಲ ಫಲಕಾರಿ ಆಗೋದಿಲ್ಲ. ಯಾವುದೋ ಒಂದು ಕಾಲಕ್ಕೆ ಫಲಕಾರಿ ಆಗುತ್ತೆ. ಅದನ್ನು ತಪಸ್ಸು ಅಂತಾರೆ, ತಪಸ್ಸು ಫಲಿಸಿತು ಅಂತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ, ಅಂಗಡಿ, ಹೋಟ್ಲು, ಉದ್ಯಮ, ಸಂಸ್ಥೆ, ಆಫೀಸು, ಏನೋ ಒಂದು ನೀವು ಅದಕ್ಕಾಗಿ ಕಷ್ಟಪಡ್ತೀರ, ಅದನ್ನು ಕೂಡ ತಪಸ್ಸು ಅಂತಾರೆ. ಆತ ರೈತ ಆಗಿರಲಿ, ಅಥವಾ ಇಂಡಸ್ಟ್ರಿಯಲಿಸ್ಟ್ ಆಗಿರಲಿ, ಅಥವಾ ವ್ಯಾಪಾರಿ ಆಗಿರಲಿ, ಅಥವಾ ಯಾವುದೋ ಒಂದು ಉದ್ಯೋಗಿ ಆಗಿರಲಿ, ಒಟ್ಟಿನಲ್ಲಿ ಅದಕ್ಕಾಗಿ
ಸುಮಾರು ವರ್ಷಗಳ ಕಾಲ ಅದೇ ಧ್ಯಾನದಲ್ಲಿ ಹಗಲು ರಾತ್ರಿ ಇದ್ದು ಕಷ್ಟಪಟ್ಟು ಸಂಪಾದನೆ ಮಾಡಿದಾಗ ಅದನ್ನು ತಪಸ್ಸು ಅಂತಾರೆ. ತಪಸ್ಸು ಫಲಿಸಿತು ಅಂತಾರೆ. ಆದರೆ ಎಲ್ಲರೂ ತಿಳ್ಕೊಂಡಂಗೆ ತಪಸ್ಸು ಸಿನಿಮಾಗಳಲ್ಲಿ ಬುಕ್ಗಳಲ್ಲಿ ಇದ್ದಂಗೆ ಇರೋದಿಲ್ಲ. ನಾನು ಯಾಕೆ ವಿಚಾರ ಹೇಳಿದಂದ್ರೆ, ಪೂಜೆ ಮಾಡಿದ್ರೆ ಇಷ್ಟು ಫಲ, ಅಭಿಷೇಕ ಮಾಡಿದ್ರೆ ಇಷ್ಟು ಫಲ, ಹೋಮ ಯಜ್ಞ ಯಾಗ ಮಾಡಿದ್ರೆ ಇಷ್ಟು ಫಲ, ಆದರೆ ತಪಸ್ಸು ಮಾಡಿದ್ರೆ ಇವೆಲ್ಲಕ್ಕಿಂತ ಹೆಚ್ಚಿನ ಫಲ ಇರುತ್ತೆ. ಆದರೆ ತಪಸ್ಸು ಮಾಡಲಿಕ್ಕೆ ಭಕ್ತಿ ಬೇಕು, ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ. ಇದೆಲ್ಲ ಅನುಸರಿಸಿದ ಮೇಲೆ ಅವನಿಗೆ ದಿವ್ಯಶಕ್ತಿ ಲಭಿಸುತ್ತೆ. ಶರೀರದಲ್ಲಿ ಸಾಕಷ್ಟು ನರ ನಾಡಿ ಮೂಳೆ ಮಾಂಸ ಅಣುರೇಣು ತುಣಕಷ್ಟದಲ್ಲೂ ಅವನ ಬ್ರೈನ್ ಮೆದುಳಲ್ಲಿ ಹೆಚ್ಚಿನ ಜ್ಞಾನದ ಸಾಮರ್ಥ್ಯ ಬೆಳೆಯುತ್ತೆ, ಹೆಚ್ಚಿನ ಆಲೋಚನಾ ಶಕ್ತಿ ಬೆಳೆಯುತ್ತೆ, ಹೆಚ್ಚಿನ ಜ್ಞಾನ ಸಂಪದ ಹೆಚ್ಚಾಗುತ್ತೆ ಅವನಲ್ಲಿ. ಹೀಗೆ ಅವನಲ್ಲಿ ಯೋಗ ಶಕ್ತಿ ಹೆಚ್ಚಾದಷ್ಟು ದೈವಿ ಶಕ್ತಿ ಅವನ ಹತ್ರ ಆಗ್ತಾ ಇರುತ್ತೆ. ದುಷ್ಟ ಶಕ್ತಿಗಳು ಅವನಲ್ಲಿರೋದು, ದಾರಿದ್ರ್ಯ ಶಕ್ತಿ ಅವನಲ್ಲಿರೋದು, ರೋಗ ರುಜಿನಗಳ ಶಕ್ತಿ ಅವನಲ್ಲಿರೋದು ನಾಶ ಆಗುತ್ತೆ. ಅಂದರೆ ರೋಗ ರುಜಿನಗಳಿಂದ ಮುಕ್ತನಾಗ್ತಾನೆ, ದಾರಿದ್ರ್ಯಗಳಿಂದ ಮುಕ್ತನಾಗ್ತಾನೆ, ಹಾಗೆ ಗೊಂದಲಗಳಿಂದ ಮುಕ್ತನಾಗ್ತಾನೆ. ಅವನಲ್ಲಿ ಜ್ಯೋತಿ ಬೆಳಗ್ತಾ ಇರುತ್ತೆ, ಅಂದ್ರೆ ಜ್ಞಾನ ಜ್ಯೋತಿ, ಪ್ರಜ್ಞಾ ಜ್ಯೋತಿ. ಅವನ ಶರೀರದ ಅಣುರೇಣು ತುಣಕಷ್ಟು, ಅವನ DNA ಶೆಲ್ಸು, ಜೀವಕೋಶಗಳು, ನರನಾಡಿಗಳು, ಮಾಂಸ ಮೂಳೆ ಮೆದುಳು ಎಲ್ಲವೂ ಸಹ ಬದಲಾಗ್ತಾ ಹೋಗುತ್ತೆ. ಅದರಲ್ಲಿ ಯೋಗಶಕ್ತಿ ಶೇಖರಣೆ ಆಗ್ತಾ ಹೋಗುತ್ತೆ. ಯೋಗಶಕ್ತಿ ಅಂದರೆ ದಿವ್ಯಶಕ್ತಿ, ದಿವ್ಯಶಕ್ತಿ ಅಂದರೆ ಚೇತನ ಶಕ್ತಿ, ಮಹಾಶಕ್ತಿ, ಆದಿಶ ಶಕ್ತಿ, ಪರಬ್ರಾಹ್ಮಣ ಶಕ್ತಿ ಅವನಲ್ಲಿ ಬೆಳೀತಾ ಹೋಗುತ್ತೆ. ಹಾಗೆ ಬೆಳೀತಾ 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 ಅವನು ಕೆಂಡವಾಗಿ ಹೋಗ್ತಾನೆ. ಅವನ ಶರೀರ ಕೆಂಡವಾಗಿ ಹೋಗುತ್ತೆ. ಕೆಂಡ ಅಂದರೆ ಬೆಂಕಿ ಕೆಂಡ ಅಲ್ಲ, ತಪೋಶಕ್ತಿ, ತಪೋಜಾಲೆ. ಅದು ಸೂರ್ಯ ಭಗವಾನ್ನಂತ ಎಷ್ಟೋ ನಕ್ಷತ್ರಾದಿಗಳಂತ ಎಷ್ಟೋ ಅಗ್ನಿಗಳನ್ನ ಸೃಷ್ಟಿ ಮಾಡಿದ ಮಹಾಶಕ್ತಿ ಅದು. ಈ ಗ್ರಹತಾರೆಗಳನ್ನು ಸೃಷ್ಟಿ ಮಾಡಿದ, ತ್ರಿಮೂರ್ತಿಗಳನ್ನು ತ್ರಿಮಾತೆಯರನ್ನು ಸೃಷ್ಟಿ ಮಾಡಿದ, ದೇವತೆಗಳನ್ನು ಸೃಷ್ಟಿ ಮಾಡಿದ ಒಂದು ಮಹಾನ್ ಚೇತನ ಅವನಲ್ಲಿ ಬೆಳೀತಾ ಹೋಗುತ್ತೆ. ಅನಂತರ ಅವನಲ್ಲಿ ಬೆಳೀತಾ ಬೆಳೀತಾ ಅದು ಹೆಚ್ಚಿನ ಸಾಮರ್ಥ್ಯ ಬೆಳುತ್ತೆ. ಅವನು ಮನೆಯಲ್ಲೇ ಇರಲಿ, ಕಾಡಲ್ಲೇ ಇರಲಿ, ಯಾವುದೋ ಪಾಳು ಬಂಗ್ಲಲ್ಲಿ ಇರಲಿ, ಯಾವುದೇ ಮಠ ಮಂದಿರದಲ್ಲಿರಲಿ, ಯಾವುದೋ ಒಂದು ಕೆಲಸ ಮಾಡ್ಕೊಳ್ತಾ ನ್ಯಾಯ ನೀತಿ ಸತ್ಯ ಧರ್ಮವನ್ನು ಅನುಸರಿಸ್ಬೇಕು. ಹಾಗೆ ಅನುಸರಿಸಿದ್ದೆ ಆದರೆ ಅವನಲ್ಲಿ ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಶ್ರೀ ವೆಲ್ಲಿಮಾತ ದೇವಸ್ಥಾನ ಮತ ಕುಮಾರಸ್ವಾಮಿ ಹೊರಗು ಮುಷ್ಕರಾಜ್ ಮಯೂರ ದೇವತಾ ವಾಹನ ಗಣಗಳಿಂದ ಹಿಡಿದು ಎಲ್ಲ ಸರ್ವಶಕ್ತಿ ದೇವತಾ ಶಕ್ತಿ ಗುರುಶಕ್ತಿ ಮಾತಾಪಿತಾ ಪೂರ್ವಶಕ್ತಿ ಹಿತೈಷ್ ಬಂದು ಹಿತೈಷ್ ಶಕ್ತಿ ಸ್ವರೂಪನಾಗಿ ಈ ಬ್ರಹ್ಮಾಂಡಕ್ಕೆ ಅವನು ಆಧಾರಭೂತನಾಗ್ತಾನೆ. ಅಂದರೆ ಒಬ್ಬ ಸಾಮಾನ್ಯ ಮಾನವ, ಒಬ್ಬ ಸಾಮಾನ್ಯ ಮನುಷ್ಯ, ಒಂದು ಸಾಮಾನ್ಯ ಮಾನವ ಪ್ರಾಣಿಯವನು ಪ್ರಾರಂಭದಲ್ಲಿ. ಆದರೆ ಈಗ ಹಂಗಲ್ಲ, ಆ ಶರೀರ, ಅವನ ಶರೀರ ಒಂದು ದೇವತಾ ಶರೀರ ಆಗುತ್ತೆ. ಅದರಲ್ಲೂ ಅವನು ಸಪ್ತ ಚಕ್ರಗಳ ಸಾಧನೆ, ಕುಂಡಲಿನಿ ಯೋಗ ಸಾಧನೆ, ಅಂದರೆ ತನ್ನ ಕಾಲುಗಳ ಬಗ್ಗೆ, ಕರಳು, ದೊಡ್ಡ ಕರಳು, ಸಣ್ಣ ಕರಳು ಬಗ್ಗೆ, ಹಾಗೆ ಹೃದಯ, ಶ್ವಾಸಕೋಶ, ಹಾಗೆ ಕಿಡ್ನಿ, ಗರ್ಭಕೋಶ, ಹಾಗೆ ಮೆದುಳು, ಇವೆಲ್ಲವೂ ಬದಲಾವಣೆ ಆಗಿರುತ್ತೆ. ಸಪ್ತಚಕ್ರಗಳ ಸಾಧನೆ, ಕುಂಡಲಿನಿ ಯೋಗ ಸಾಧನೆಯಲ್ಲಿ ಇದೆಲ್ಲವನ್ನು ಹೇಳ್ಕೊಳ್ಳಾಗುತ್ತೆ. ಇದನ್ನು ವೇದಾಂತ ಪಂಚೀಕರಣ ಅಂತಾರೆ. ಆದಿ ಶಂಕರಾಚಾರ್ಯರು, ಶ್ರೀಮನ್ ಜಗದ್ಗುರು ಆದಿ ಶಂಕರಾಚಾರ್ಯರು, ಹಾಗೆ ಅವರ ತದನಂತರ ಬಂದಂಥ ಗುರುಗಳು, ಹಾಗೆ ಅವ್ರಿಗೂ ಮೊದಲಿದ್ದಂತಹ ಗುರು ಆ ಸದ್ಗುರು ಮೂರ್ತಿ ಪಾರ್ವತಿ ಪರಮೇಶ್ವರರು, ಅವರೇ ಅಮರನಾಥೇಶ್ವರ. ಅಮರನಾಥೇಶ್ವರ ಜ್ಯೋತಿರ್ಲಿಂಗ. ಇದು ಬಂದಿದ್ದು ವೇದಾಂತ ಪಂಚೀಕರಣದಿಂದ. ವೇದಾಂತ ಪಂಚೀಕರಣ ಅಂದರೆ ನಮ್ಮ ಶರೀರದ ನರ ನಾಡಿ ಮೂಳೆ ಮಾಂಸ ಹಾಗೂ ಗ್ರಹತಾರ ನಕ್ಷತ್ರಾದಿಗಳ ತತ್ವಗಳು, ಹಾಗೆ ಪಂಚಭೂತಗಳ ತತ್ವಗಳು, ಹಾಗೆ ಅತೀಂದ್ರಿಯ ಶಕ್ತಿಗಳ ತತ್ವಗಳನ್ನು, ಹಾಗೆ ನಮ್ಮ ಮನಸ್ಥಿತಿ, ಮಾನಸಿಕ ದೈಹಿಕ ಏನು ವಾತಾವರಣ ಇದೆ ನಮ್ಮಲ್ಲಿ, ಅದರ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದೆ ವೇದಾಂತ ಪಂಚೀಕರಣ. ಈ ವೇದಾಂತ ಪಂಚೀಕರಣವನ್ನು ಯಾರು ಅರ್ಥ ಮಾಡ್ಕೋತಾರೆ, ಯಾರು ಇದ್ರ ಬಗ್ಗೆ ತಿಳ್ಕೊತಾರೆ, ಯಾರು ಕುಂಡಲಿನಿ ಯೋಗ ಅಥವಾ ಸಪ್ತಚಕ್ರಗಳ ಸಾಧನೆಯಲ್ಲಿ ತೊಡಗ್ತಾರೆ, ಯಾರು ಇದರಲ್ಲಿ ಒಂದಷ್ಟು ಯಶಸ್ಸನ್ನು ಕಾಣ್ತಾರೆ, ಅವರ ಭಗವಂತನ ಸ್ವರೂಪರಾಗ್ತಾರೆ, ಭಗವಂತನೆಲ್ಲ ಐಕ್ಯವಾಗಿ ಹೋಗ್ತಾರೆ. ಹಂಗಂತ ಸತ್ತು ಹೋಗೋದು ಅಲ್ಲ. ಸದಾ ಅವರು ಸಮಾಧಿಯಲ್ಲಿರ್ತಾರೆ. ಎಲ್ಲರಲ್ಲೂ ಬೆರ್ತಿರ್ತಾರೆ, ಆದರೆ ಬಹಳ ಕಡಿಮೆ ಸಮಯ ಬೆರ್ತಿರ್ತಾರೆ. ಅವರು ಮಾತಾಡ್ತಾರೆ, ಬಹಳ ಕಡಿಮೆ ಮಾತಾಡ್ತಾರೆ. ಅವ್ರು ಏನನ್ನಾದರೂ ಬೇರೆ ಕೆಲಸಗಳು ಮಾಡ್ತಾರೆ, ಬಹಳ ಕಡಿಮೆ ಮಾಡ್ತಾರೆ. ಅವರು ಯಾವಾಗಲೂ ಜ್ಞಾನ ಸಂಪಾದನೆ ಮಾಡ್ತಾರೆ. ತಾವು ಜ್ಞಾನ ಸಂಪಾದನೆ ಮಾಡಿದ್ದನ್ನು ಈ ಜಗತ್ತಿಗೆ ಕೊಡ್ತಾರೆ. ಈ ಜಗತ್ತಿಗೆ ಕೊಟ್ಟು, ಜಗತ್ತಿಗೆ ಬೆಳಕನ್ನು ಕೊಟ್ಟು, ಜಗತ್ತಿನ ಅಂಧಕಾರ ಅಜ್ಞಾನ ರೋಗಗಳನ್ನು ವಾಸಿ ಮಾಡ್ತಾರೆ, ಜಗತ್ತಿನ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ. ಅವರನ್ನು ಎಲ್ಲರೂ ಗೌರವಿಸಬೇಕು. ಅಂಥ ಗುರುಗಳು ಸಾಕ್ಷಾತ್ ಪರಮೇಶ್ವರನ ಸ್ವರೂಪರು. ಆ ವಿರಾಟ ಸ್ವರೂಪ ಭಗವದ್ಗೀತಾ ಸ್ವರೂಪನಾದಂಥ ಓಂ ಶ್ರೀ ಆದಿಶಕ್ತಿ ನಾಗರಸ್ವಾಮಿ ಸ್ವರೂಪರವರು. ಓಂ ನಮಃ ಶಿವಾಯ ಆದಿಶಕ್ತಿ ಪರಬ್ರಹ್ಮಣ್ಯ ಸ್ವರೂಪರವರು. ಅಂಥ ಮಹಾಜ್ಞಾನಿಗಳು, ದಿವ್ಯಶಕ್ತಿಯುಳ್ಳ ಮಹಾಯೋಗಿಗಳು,
ಅಹಂ ಬ್ರಹ್ಮಾಸ್ಮಿಗೆ ಯೋಗ್ಯರಾಗಿರ್ತಾರೆ. ಅವರು ದೇವರ ಸ್ವರೂಪರು. ಅವರು ಏನು ಹೇಳ್ತಾರೆ ಅದರಂತೆ ಗ್ರಹ ತಾರೆ ನಕ್ಷತ್ರಗಳು ಪ್ರಾಣಿಗಳು ನಡೀತವೆ, ಪಾಲನೆ ಮಾಡ್ತವೆ. ಅವರು ಏನು ಹೇಳ್ತಾರೆ ಅದನ್ನ ನದಿ ಸಾಗರಗಳು ಬೆಟ್ಟ ಗುಡ್ಡಗಳು ಎಲ್ಲವೂ ಪರಿಪಾಲನೆ ಮಾಡ್ತವೆ. ಅವರ ಆಜ್ಞೆಯನ್ನ ಯಾವುದೂ ಧಿಕ್ಕರಿಸೋದಿಲ್ಲ. ಅವರ ಆಜ್ಞೆಯನ್ನ, ಅವರ ಆದೇಶವನ್ನ, ಅವರ ನಿರ್ದೇಶನವನ್ನ ಎಲ್ಲರೂ ಫಾಲೋ ಮಾಡ್ತವೆ. ಪ್ರಾಣಿ ಆಗಿರ್ಲಿ, ಪಕ್ಷಿ ಆಗಿರ್ಲಿ, ಮನುಷ್ಯರಾಗಿರ್ಲಿ ಅವರ ವಶ ಆಗಿರ್ತವೆ. ಏನು ಆಲೋಚನೆ ಮಾಡಿದ್ರೆ ಅದರಂತೆ ಪ್ರಕೃತಿ ನಡೆಯುತ್ತೆ. ಅವ್ರು ಏನನ್ನ ಚಿಂತೆ ಮಾಡ್ತಾರೆ, ಅವ್ರು ಏನು ಬೇಕಂತ ಬಯಸ್ತಾರೆ ಅದು ಅವ್ರಿಗೆ ಸಿಗುತ್ತೆ. ಅವರೊಬ್ಬ ಸುಂದರವಾದ, ಸರಳವಾದ, ಸೌಮ್ಯವಾದ ಜೀವನವನ್ನು ನಡೆಸ್ತಿರ್ತಾರೆ. ಆರೋಗ್ಯದಾಯಕವಾದ, ಅಮರತ್ವವುಳ್ಳ, ಶಾಶ್ವತವಾದ ಸುಖವುಳ್ಳ ಒಂದು ಒಳ್ಳೆಯ ಉನ್ನತ ಮಟ್ಟದ ಜೀವನವನ್ನು ಅವರು ನಡೆಸ್ತಿರ್ತಾರೆ. ಅಂಥವ್ರನ್ನ ನಾವು ಅಹಂ ಬ್ರಹ್ಮಾಸ್ಮಿ ಪಡೆದಂಥ ಒಬ್ಬ ಸಾಕ್ಷಾತ್ ಭಗವಂತನ ಪರಮೇಶ್ವರ ಸ್ವರೂಪರು ಅಂತ ಕರಿತೀವಿ. ಅವರು ಏನೀಗ ಶಕ್ತಿ ಪಡೆದಿದ್ದಾರೆ, ಯೋಗ ಶಕ್ತಿ ಪಡೆದಿದ್ದಾರೆ, ದಿವ್ಯ ಶಕ್ತಿ ಪಡೆದಿದ್ದಾರೆ, ಜ್ಞಾನ ಪಡೆದಿದ್ದಾರೆ, ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತೀವಿ. ಅವರ ಹದಿಯಿಂದಲೇ ಇಡೀ ಜಗತ್ತಿರುತ್ತೆ. ಅವ್ರು ಹೇಳ್ದಂತೆ ನಡೀತೆ. ಅವ್ರು ಏನು ಆಲೋಚನೆ ಮಾಡಿದ್ರೆ ಅದರಂತೆ ಈ ಜಗತ್ತು ನಡೆಯುತ್ತೆ. ಅಂದಮೇಲೆ ಅವರು ಸಾಕ್ಷಾತ್ ಭಗವಂತನ ಸ್ವರೂಪರು. ಯಾರು ಈ ರೀತಿ ಭಗವಂತನ ಸ್ವರೂಪರಾಗ್ತಾರೆ ಇಷ್ಟೆಲ್ಲ ಸಾಧನೆ ಮಾಡಿ, ಅವ್ರನ್ನ ಅದನ್ನ ನಾವು ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಕರಿತೀವಿ. ಯಾಕಂದ್ರೆ ತ್ರಿಮೂರ್ತಿ ಶಕ್ತಿ ಅವರಲ್ಲಿದೆ, ದೇವತಾ ಶಕ್ತಿ ಅವರಲ್ಲಿದೆ, ಸಕಲ ಪ್ರಾಣಿ ಜಗತ್ತುಗಳ, ಜೀವ ಜಗತ್ತುಗಳ, ಗ್ರಹತಾರ ನಕ್ಷತ್ರಾದಿ ಗಿಡ ಮರ ಬಳ್ಳಿ ನದಿ ಸಾಗರಗಳ ಶಕ್ತಿ ಅವರಲ್ಲಿದೆ. ಅಂದಮೇಲೆ ಇಡೀ ಜಗತ್ತಿಗೆ ಅವರು ಆಧಾರಭೂತರಾಗಿರ್ತಾರೆ. ಸದಾ ಸಮಾಧಿಯಲ್ಲಿರ್ತಾರೆ, ಸದಾ ಜೀವನ್ಮುಕ್ತರಾಗಿರ್ತಾರೆ, ಸದಾ ಮೋಕ್ಷದಲ್ಲಿರ್ತಾರೆ. ಆದರೆ ಸರಳವಾಗಿ ತಿಂತಾರೆ, ಸರಳವಾಗಿ ಕುಡಿತಾರೆ, ಸರಳವಾದ ಜೀವನ ಮಾಡ್ತಾರೆ, ಸರಳವಾಗಿ ಮಾತಾಡ್ತಾರೆ, ಸುಂದರವಾದ ಜೀವನ ಮಾಡ್ತಾರೆ, ಶಾಶ್ವತವಾದ ಜೀವನ ಮಾಡ್ತಾರೆ. ಅವ್ರಿಗೆ ಮರಣ ಎಂಬುದೇ ಇಲ್ಲ, ಜನನ ಎಂಬುದೇ ಇಲ್ಲ. ಮರಣ ಜನ ಮರಣಗಳ ಚಕ್ರದಿಂದ ಅವರು ಸಂಪೂರ್ಣವಾಗಿ ಬಿಡುಗಡೆ ಆಗಿರ್ತಾರೆ. ಈ ಸಂಸಾರ ಚಕ್ರದಿಂದ ಅವರು ಬಿಡುಗಡೆ ಆಗಿರ್ತಾರೆ. ಅಂಥವರು ನಿರ್ಲಿಪ್ತ ಸಚ್ಚಿದಾನಂದ ಚಿನ್ಮಯ ಚಿದಾನಂದ ಸ್ವರೂಪರಾಗಿರ್ತಾರೆ, ಮಹಾಜ್ಞಾನಗಳಾಗಿರ್ತಾರೆ, ದಿವ್ಯ ಜ್ಯೋತಿ ಆಗಿರ್ತಾರೆ. ಇದು ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಇದನ್ನ ಕರೀತಾರೆ. ಅವರೇ ಬ್ರಹ್ಮ, ಅವರೇ ಪರಬ್ರಹ್ಮ. ಇದೇ ಅಹಂ ಬ್ರಹ್ಮಾಸ್ಮಿ. ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಅಭಿಮಾನಿಗಳೇ, ಶ್ರೀ ಶಂಕರಾಚಾರ್ಯರು, ಆದಿ ಶಂಕರಾಚಾರ್ಯರು, ಸದ್ಗುರುಮೂರ್ತಿ ಶಿವನ ಸ್ವರೂಪರು, ಅವರು ಕೊಟ್ಟಂಥ ಮಹಾಜ್ಞಾನ ಇದು. ಇದು ಪಾರ್ವತಿಗೆ ಆ ಪರಮೇಶ್ವರನು ಅಮರನಾಥ ಜ್ಯೋತಿರ್ಲಿಂಗ ಇದೆಯಲ್ಲ, ಅಲ್ಲಿ ಹೇಗೆ ಜ್ಯೋತಿರ್ಲಿಂಗ ಪ್ರಕಟ ಆಯಿತು ಅನ್ನೋದಕ್ಕೆ ಸಪ್ರೇಟ್ ಇದೆ, ಕಥೆ ಇರುತ್ತೆ. ಸಾಧ್ಯವಾದರೆ ಮುಂದೆ ನಾನು ಅಮರನಾಥ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿಸ್ತೀನಿ. ಆಗ ಪಾರ್ವತಿಗೆ ಆ ಭಗವಂತ ಕೊಟ್ಟಂಥ ಜ್ಞಾನ ಇದು ಅಹಂ ಬ್ರಹ್ಮಾಸ್ಮಿ. ಇಷ್ಟನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ. ಇದನ್ನು ಉನ್ನತ ಮಟ್ಟದ ಜ್ಞಾನ, ಇದನ್ನು ಗುರುಗಳಿಂದ ಪಡ್ಕೊಳ್ಳಿ. ಇದು ಬ್ರಹ್ಮಜ್ಞಾನ. ಈ ರೀತಿ ನೀವು ಜ್ಞಾನಿಗಳಾದರೆ ನಿಮ್ಮನ್ನು ಮೀರಿಸೋರು ಜಗತ್ತಿನಲ್ಲಿ ಯಾರೂ ಇರೋದಿಲ್ಲ. ನೀವೇ ಬ್ರಹ್ಮ ಶಕ್ತಿ, ನೀವೇ ವಿಷ್ಣು ಶಕ್ತಿ, ನೀವೇ ಶಿವಶಕ್ತಿ. ವಿಘ್ನೇಶ್ವರ ದೇವನಿಂದ ಕುಮಾರಸ್ವಾಮಿವರೆಗೂ ಎಲ್ಲ ಶಕ್ತಿ ನೀವೇ ಆಗಿರ್ತೀರಿ. ಇದೇನೇ ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಓಕೆ ವೀಕ್ಷಕರೇ, ಗುರುಮಕ್ಕಳೇ, ಅಭಿಮಾನಿಗಳೇ, ಭಕ್ತರೇ, ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಲ್ಲಿಂದ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಸದಾ ನಿಮಗೆ ಆ ದೈವ ಕೃಪೆ ಇರಲಿ ಅಂತ ಬಯಸ್ತಾ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.